ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇವತ್ತಿನ ಪ್ರವಚನವನ್ನು ನಾವು ಆರಂಭ ಮಾಡೋಣ. ಒಬ್ಬ ಸಾಹಿತಿ ಮನುಷ್ಯನ ಜೀವನವನ್ನು ಕುರಿತು ಒಂದು ಸಣ್ಣ ಕಥೆಯನ್ನು ಬರೀತಾನೆ. ಕಥೆ ಬಹಳ ಸುಂದರವಾಗಿದೆ.
ಸುಮ್ಮನೆ ಕಥೆಯ ಮೇಲೆ ಒಂದು ಬೆಳಕನ್ನು ಚೆಲ್ಲೋಣ. ಒಬ್ಬ ವ್ಯಕ್ತಿ ಸತ್ತು ಹೋದ. ಅವನು ತನ್ನ ಜೀವನದಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ಮಾಡಿದ್ದ. ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹುದ್ದೆಯಲ್ಲಿದ್ದ, ಬಹಳಷ್ಟು ಹಣವನ್ನು ಗಳಿಸಿದ್ದ, ಬಹಳಷ್ಟು ಸ್ತ್ರೀಯರ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದ್ದ. ಒಬ್ಬ ಪುರುಷ ಏನೇನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ, ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನೂ ಅವನು ಮಾಡಿದ್ದ. ಭಗವಂತನ ಮುಂದೆ ಅವನನ್ನು ನಿಲ್ಲಿಸಲಾಯಿತು. ಭಗವಂತ ಸಹಜವಾಗಿ ಅವನ ರೀತಿ ನೀತಿ ಲಕ್ಷಣಗಳನ್ನು ನೋಡಿ ಬಹಳ ಸಿಟ್ಟು ಬಂತಂತ ಅವನಿಗೆ. ಹೇ, ಎಷ್ಟು ಪಾಪ ಮಾಡಿದೆ, ಎಷ್ಟು ಮಾಡಬಾರ್ದು ಕೆಲಸಗಳನ್ನು ಮಾಡಿದೆ, ಇದಕ್ಕೇನಾದ್ರೂ ಉತ್ತರ ಇದೆಯಾ? ಅವನಂದ, ಏನು ಹಾಗೆ ಹೇಳ್ತಾ ಇದೀಯ ನೀನು? ನನ್ನ ಮನಸ್ಸಿಗೆ ಏನು ಬಂತು ಅದನ್ನು ನಾನು ಮಾಡಿದ್ದೇನೆ. ಯಾರಿಗೂ ಕೂಡ ನಾನೇನು ಜವಾಬ್ದಾರನಲ್ಲ, ಯಾರಿಗೂ ನಾನೇನು ಉತ್ತರವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಭಗವಂತಂದ, ಹಿಂಸೆ, ಕೊಲೆ, ರಕ್ತಪಾತ, ಹಣಕ್ಕೋಸ್ಕರ ಜನರನ್ನ ಕೊಂದಿದೆಯಾ, ವ್ಯಭಿಚಾರವನ್ನು ಮಾಡಿದ್ಯಾ, ಅತ್ಯಾಚಾರವನ್ನು ಮಾಡಿದ್ಯಾ? ಆ ವ್ಯಕ್ತಿ ಹೇಳ್ದ, ಅವನ ಅಂತಃಕರಣದ ಒಳಗಡೆ ಯಾವುದೇ ರೀತಿಯ ಪಾಪ ಪ್ರಜ್ಞೆ ಇಲ್ಲ. ಯಾವುದೇ ರೀತಿಯ ಚಿಂತೆ ಇಲ್ಲ, ಯಾವುದೇ ರೀತಿಯ ಚಂಚಲತೆ ಇಲ್ಲ. ಹೌದು, ನಾನು ಮಾಡಿದ್ದೇನೆ ಅಂತ. ಭಗವಂತ ಅಂದ, ನಿನ್ನನ್ನು ನರಕಕ್ಕೆ ಕಳಿಸ್ಕೊಡ್ತೀನಿ. ಅದಕ್ಕೆ ಆ ವ್ಯಕ್ತಿ ಹೇಳಿದ್ದಂತೆ, ಹೇ ಭಗವನ್, ನೀವು ನನ್ನನ್ನು ನರಕಕ್ಕೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾನು ಎಲ್ಲಿ ವಾಸವಾಗಿದ್ದೆ ಅದೇ ನರಕವಾಗಿತ್ತು. ನನ್ನ ಜೀವನದಲ್ಲೇ ನಾನು ನರಕವನ್ನು ಬಿಟ್ಟು ಬೇರೆ ಏನನ್ನು ಕೂಡ ನೋಡಿಲ್ಲ. ನರಕದ ರೀತಿಯಲ್ಲೇ ಇರ್ತಕ್ಕಂಥ ಇನ್ನೊಂದು ಜಾಗಕ್ಕೆ ನೀವು ಕಳಿಸ್ಬೋದೇ ಹೊರತು ಬೇರೆ ಇನ್ನೆಲ್ಲೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ. ಭಗವಂತ ಗಾಬರಿ ಅಂತ, ಅವನ ಮುಖದಲ್ಲಿ ಬೆವರು ಬಂತು. ಅನೇಕ ಫೈಲ್ಗಳನ್ನು ತೆಗೆದು ನೋಡಿಸಿದಂತೆ, ಏನೇನು ಹಿಂದಿಂದ ಏನೇನು ಸಮಸ್ಯೆಗಳಾಗಿತ್ತು, ಹಿಂದಿಂದ ಎಂತೆಂತಹ ಜನ ಬಂದಿದ್ರು, ಎಂತೆಂಥವ್ರಿಗೆ ಯಾವ್ಯಾವ ರೀತಿಯ ಶಿಕ್ಷೆಯನ್ನು ಕೊಟ್ಟಿದ್ದೆವು, ಎಲ್ಲೆಲ್ಲಿ ಕಳಿಸ್ಕೊಟ್ಟಿದ್ದೆವು ಎಲ್ಲವನ್ನೂ ಕೂಡ ರಿಪೋರ್ಟ್ ತೆಗೆದ್ರು. ಎಲ್ಲವನ್ನೂ ನೋಡಿದ್ರು ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಭಗವಂತ ಅಂದ, ಹೌದಾ, ಇಷ್ಟು ದಿವಸ ನೀನು ನರಕದಲ್ಲಿ ಇದೆಯಾ, ಹಾಗಾದ್ರೆ ನಾನು ಸ್ವರ್ಗಕ್ಕೆ ಕಳಿಸ್ಕೊಡ್ತೀನಿ. ಅವನಂದ, ಇಲ್ಲ, ನೀನು ನನ್ನನ್ನು ಸ್ವರ್ಗಕ್ಕೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅಂದ, ನನಗಿಂತ ಮೇಲ್ಗಡೆ ಇರ್ತಕ್ಕಂಥವನು ಮಾತ್ರ ಇದನ್ನು ತಡೀಲಿಕ್ಕೆ ಸಾಧ್ಯ, ನಿನ್ನಿಂದ ತಡೀಲಿಕ್ಕೆ ಸಾಧ್ಯವೇ ಇಲ್ಲ. ಆ ವ್ಯಕ್ತಿ ಹೇಳ್ದ, ಇಲ್ಲ ಭಗವಂತ, ನೀನು ನನ್ನನ್ನು ಸ್ವರ್ಗಕ್ಕೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲ ಸಂತೋಷವನ್ನ ದುಃಖವನ್ನಾಗಿ ಪರಿವರ್ತಿಸುವ ಶಕ್ತಿ ಸಾಮರ್ಥ್ಯವನ್ನು ನಾನು ಹೊಂದಿದ್ದೇನೆ. ನೀನು ಒಂದು ವೇಳೆ ನನ್ನನ್ನು ಸ್ವರ್ಗಕ್ಕೆ ಕಳಿಸಿದ್ರೂ ಕೂಡ ಸ್ವರ್ಗವನ್ನು ಕೂಡ ನರಕವನ್ನಾಗಿ ಮಾಡಬಲ್ಲೆ ನಾನು. ಭಗವಂತ ತಲೆ ಬಿಸಿ ಹಾಕಿ ಕೂತ್ಕೊಂಡಿದ್ದಾನೆ ಇನ್ನೂವರೆಗೂ ಕೂಡ. ಈ ಮನುಷ್ಯನನ್ನು ಎಲ್ಲಿ ಕಳಿಸೋದು? ಸ್ವರ್ಗಕ್ಕೆ ಕಳಿಸೋದು, ನರಕಕ್ಕೆ ಕಳಿಸೋದು?
ಯಾವುದೋ ಒಬ್ಬ ವ್ಯಕ್ತಿಯ ಕಥೆ ಇದಲ್ಲ, ನಮ್ಮೆಲ್ಲರ ಕಥೆ ಇದು. ಗಮನಿಸಿ, ಯಾರೋ ನಮಗೆ ಸ್ವರ್ಗವನ್ನ ಗಿಫ್ಟ್ ಆಗಿ ಕೊಡೋದಿಲ್ಲ, ಒಂದು ಉಡುಗೊರೆಯಾಗಿ ಕೊಡೋದಿಲ್ಲ. ಸ್ವರ್ಗವನ್ನು ನಾವು ನಿರ್ಮಾಣ ಮಾಡಬೇಕಾಗುತ್ತೆ, ನಾವು ಅರಸಬೇಕಾಗುತ್ತೆ, ನಾವು ಅರ್ಜಿಸಬೇಕಾಗುತ್ತೆ. ಒಂದು ವೇಳೆ ಜೀವನದಲ್ಲಿ ಎಂತಹ ಸಂದರ್ಭಗಳೇ ಬರಲಿ, ಆ ಸಂದರ್ಭಗಳನ್ನು ಸಂತೋಷವಾಗಿ ಅನುಭವಿಸುವ ಶಕ್ತಿ, ಸಾಮರ್ಥ್ಯ ಒಂದು ವೇಳೆ ನಮ್ಮಲ್ಲಿ ಇದ್ರೆ, ನಮ್ಮನ್ನು ಯಾರೋ ಸ್ವರ್ಗಕ್ಕೆ ಕಳಿಸುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಾಗಲೇ ನಾವು ಸ್ವರ್ಗದಲ್ಲೇ ಇದ್ದೇವೆ. ಅದನ್ನು ನಾವು ಸಂಪಾದನೆ ಮಾಡಬೇಕು, ನಾವು ಅದನ್ನು ಅರ್ಜಿಸಬೇಕು. ಅಂದಾಗ ಮಾತ್ರ ಅದನ್ನು ಭೋಗಿಸಲಿಕ್ಕೆ ಸಾಧ್ಯ. ಈ ಜಗತ್ತಲ್ಲಿ ಸುಖವನ್ನ, ಸಂತೋಷವನ್ನ ಹೇಗೆ ಅರ್ಜಿಸಬೇಕು, ಹೇಗೆ ಗಳಿಸಬೇಕು ಅನ್ನೋದನ್ನ ಮೊದಲು ನಾವು ಕಲಿಯಬೇಕಾಗುತ್ತೆ. ಸಂತೋಷ ಅಂದ್ರೇನು ಅಥವಾ ಸುಖ ಅಂದ್ರೇನು ಅಂತದ್ದು ನಮಗೆ ಗೊತ್ತೇ ಇಲ್ಲ ಅಂತಂದ್ರೆ, ನಮ್ಮ ಊಟ ಮಾಡುವ ತಟ್ಟೆಯಲ್ಲಿಯೇ ಆ ಸುಖ ಸಂತೋಷ ಅನ್ನೋದು ಇದ್ರೂ ಕೂಡ ಅದನ್ನು ಭೋಗಿಸ್ಲಿಕ್ಕೆ ನಮ್ಮ ಕೈನಲ್ಲಿ ಆಗೋದಿಲ್ಲ. ಅದನ್ನೇ ನಾವು ತಿಂತಾ ಇದ್ರೂ ಕೂಡ ಅದು ನಮ್ಮ ರಕ್ತವಾಗೋದಿಲ್ಲ, ನಮ್ಮ ಮಾಂಸವಾಗೋದಿಲ್ಲ, ನಮ್ಮ ಮಜ್ಜೆ ಆಗೋದಿಲ್ಲ. ಅದು ನಮ್ಮ ಜೀವನದ ಸಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದುಃಖವೂ ಕೂಡ ಅಷ್ಟೇ ನಮ್ಮ ಜೀವನದ ಒಂದು ಪದ್ಧತಿಯಾಗಿದೆ, ವಿಧಾನವಾಗಿದೆ. ಜೀವನದಲ್ಲಿ ಏನೇ ಪ್ರಾಪ್ತಿಯಾಗಲಿ, ಏನೇ ಗಳಿಸಲಿ, ಅದನ್ನು ದುಃಖವನ್ನಾಗಿ ಪರಿವರ್ತಿಸುವ ಕಲೆ ನಮ್ಮಲ್ಲಿದೆ. ಮಹಾತ್ಮರನ್ನ ಕೇಳಿ, ಯಾರೋ ಸಂತರನ್ನ ಕೇಳಿ, ಯಾವ ವ್ಯಕ್ತಿ ಜಾಗೃತನಾಗಿದ್ದಾನೆ, ಆಂತರಿಕವಾಗಿ ಎಚ್ಚರಗೊಂಡಿದ್ದಾನೆ, ಮುಕ್ತ ಪುರುಷನನ್ನ ಕೇಳಿ ಅವನಂತಾರೆ, ಈ ಜಗತ್ತಿನಲ್ಲಿ ಸುಖವೂ ಇಲ್ಲ, ಈ ಜಗತ್ತಿನಲ್ಲಿ ದುಃಖವೂ ಕೂಡ ಇಲ್ಲ. ಸುಖ ಮತ್ತು ದುಃಖ ನಮ್ಮ ಜೀವನದ ಪದ್ಧತಿಯಾಗಿದೆ. ನನ್ನ ಜೀವನದಲ್ಲಿ ಯಾವುದೋ ದುಃಖದ ಪರಿಸ್ಥಿತಿ ಇದೆಯೋ, ಅದೇ ಮತ್ತೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸುಖವಾಗ್ತದೆ. ಮತ್ತೊಬ್ಬ ವ್ಯಕ್ತಿಯ ಜೀವನದಲ್ಲಿರ್ತಕ್ಕಂಥ ದುಃಖ ನನ್ನ ಜೀವನದಲ್ಲಿ ಸುಖವಾಗ್ಬೋದು, ಗೊತ್ತಿಲ್ಲ ನಮಗೆ. ಆದ್ರಿಂದ ನನ್ನ ಜೀವನದಲ್ಲಿ ಏನೇ ಘಟನೆಗಳು ಘಟಿಸಲಿ, ಆ ಎಲ್ಲ ಘಟನೆಗಳಿಗೂ ಕೂಡ ನಾನೇ ಜವಾಬ್ದಾರನಾಗ್ತೇನೆ. ಮತ್ತೊಬ್ಬ ವ್ಯಕ್ತಿಯಲ್ಲ, ಮತ್ತೊಂದು ಗುರುವಲ್ಲ, ಮತ್ತೊಂದು ಶಾಸ್ತ್ರ ಅಲ್ಲ, ಮತ್ತೊಬ್ಬ ಭಗವಂತನಲ್ಲ. ಇಲ್ಲ ಇಲ್ಲ, ಅವ್ರು ಹೇಳಿದ್ರು ಹಾಗಾಯ್ತು, ಭಗವಂತನ ಇಚ್ಛೆ ಇದ್ದದ್ರಿಂದ ಹೀಗಾಯ್ತು. ಭಗವಂತನ ಹೆಸರಿನಲ್ಲಿ, ಪರಮಾತ್ಮನ ಹೆಸರಿನಲ್ಲಿ ನಾವೇನೇನೋ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ನಮ್ಮ ಇಚ್ಛೆ ವಿರುದ್ಧ ಭಗವಂತ ಕೂಡ ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ. ಮತ್ತೆ ನನ್ನ ಜೀವನದಲ್ಲಿ ನಾನೇ ಏನಾಗಬೇಕು, ಅಥವಾ ನಾನು ಏನು ಮಾಡಬೇಕು, ಅಥವಾ ನಾನು ಏನನ್ನು ಸಂಪಾದಿಸಬೇಕು ಅನ್ನೋದನ್ನು ನಾನೇ ನಿರ್ಧಾರ ಮಾಡ್ತೀನಿ. ನಾನೇ ನನ್ನ ಜೀವನದ ನ್ಯಾಯಾಧೀಶನಾಗಿದೆ. ಆದ್ರಿಂದ ಎಷ್ಟೋ ಮಹಾತ್ಮರುಗಳು, ಎಷ್ಟೋ ಸಂತರು ಭಗವಂತನಿಗೆ ಅಸ್ತಿತ್ವವನ್ನೇ ಕೊಡ್ಲಿಕ್ಕೆ ಹೋಗಲಿಲ್ಲ. ಎಲ್ಲೋ ದೂರದಲ್ಲಿರ್ತಕ್ಕಂತಹ, ಆಕಾಶದ ಆಚೆ ಇರ್ತಕ್ಕಂಥ, ಎಲ್ಲೋ ಸ್ವರ್ಗದಲ್ಲಿರ್ತಕ್ಕಂಥ ಅಥವಾ ಇನ್ನೆಲ್ಲೋ ಹೊರಗಡೆ ಇರ್ತಕ್ಕಂತಹ ಭಗವಂತನನ್ನು ಪೂಜಿಸ್ಲಿಕ್ಕೆ ಹೋಗಲಿಲ್ಲ. ಇನ್ಯಾರು ಹೇಳಿದ್ರು ಭಗವಂತ ಮೇಲಿಂದ ಅವತರಿಸ್ತಾನೆ, ಆದ್ರಿಂದ ಅವತಾರ ಪುರುಷ ಅಂತಂದ್ರು. ಮತ್ತಾರೋ ಅಂದ್ರು ಇಲ್ಲ, ಸ್ವರ್ಗದಲ್ಲಿ ಎಲ್ಲೋ ಒಂದು ಕಡೆಗೆ ವಾಸವಾಗಿದ್ದಾನೋ, ಅಲ್ಲಿಂದ ನಮ್ಮನ್ನು ಎಲ್ಲರನ್ನು ಕೂಡ ನೋಡ್ತಾ ಇದ್ದಾನೆ.
ಆದರೆ ಒಂದಿಷ್ಟು ಜನ ಸಂತರು ಹೇಳಿದರು, ಎಲ್ಲೋ ಸ್ವರ್ಗದಲ್ಲೂ ಇಲ್ಲ, ಎಲ್ಲೋ ದೇವಸ್ಥಾನದ ಮಂದಿರಗಳಲ್ಲೂ ಕೂಡ ಇಲ್ಲ ಅವನು, ಎಲ್ಲೋ ಆಕಾಶದ ಹೊರಗಡೆಯೂ ಕೂಡ ಇಲ್ಲ. ಮತ್ತೆ ನಮ್ಮ ಸುತ್ತಲೂ ಕೂಡ ಏನು ಗೋಚರವಾಗುತ್ತಾ ಇದೆ, ಏನು ನಮ್ಮ ಅನುಭವಕ್ಕೆ ಸಿಗುತ್ತಾ ಇದೆ, ಅವನಿಗೆ ಹೆಸರು ಭಗವಂತ, ಅದಕ್ಕೆ ಹೆಸರು ಪರಮಾತ್ಮ ತತ್ವ. ಈ ಜೀವನದಲ್ಲಿ ನಾವೇನಾದರೂ ಆಗಿದ್ರೆ ಅದೆಲ್ಲವೂ ಕೂಡ ನನ್ನಿಂದಲೇ, ಇನ್ಯಾರೋ ಮಾಡುವಂಥದ್ದಲ್ಲ. ಒಂದು ವೇಳೆ ಸುತ್ತಲೂ ಕೂಡ ಏನು ಜೀವನ ರಾಶಿ, ಜೀವ ಗೋಚರವಾಗುತ್ತಾ ಇದೆ, ಜೀವನ, ಅದನ್ನಲ್ಲಿ ನಾನು ಭಗವಂತನನ್ನು ಕಾಣ್ತೇನೋ, ಹಾಗಾದರೆ ನಾನು ಕೂಡ ಭಗವಂತನಾಗ್ಲಿಕ್ಕೆ ಸಾಧ್ಯ ಇದೆ. ನಾವು ದೊಡ್ಡ ಕಳ್ಳರು. ಜೀವನದಲ್ಲಿ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ, ಆಮೇಲೆ ತಪ್ಪನ್ನು ಮತ್ತೊಬ್ಬರ ಮೇಲೆ ಹೊರಿಸ್ತೀವಿ. ಅವರಿಂದ ಹೀಗಾಯಿತು, ಇವರಿಂದ ಹಾಗಾಯಿತು. ಗಮನಿಸಿ, ಎಲ್ಲೋ ಒಬ್ಬ ಭಗವಂತನಿದ್ದಾನೆ, ಎಲ್ಲೋ ಒಬ್ಬ ಒಂದು ವ್ಯಕ್ತಿತ್ವ ಇದೆ, ಅಥವಾ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಹೆದರ್ಕೊಂಡು ನಾವು ಜೀವನವನ್ನು ಮಾಡಬೇಕು, ಅವನ ಪಾದ ಪದ್ಮಗಳಿಗೆ ನಾವು ನಮಸ್ಕರಿಸಬೇಕು, ಅವನಿಗೆ ಶರಣಾಗತರಾಗಬೇಕು. ಇಲ್ಲ, ಏನೇನು ಗೋಚರವಾಗುತ್ತಾ ಇದೆ, ಏನೇನು ನಮಗೆ ಅನುಭವಕ್ಕೆ ಸಿಗುತ್ತಾ ಇದೆ, ಏನೇನು ನಮ್ಮ ಇಂದ್ರಿಯಗಳಿಗೆ ಅನುಭವಿಸ್ಲಿಕ್ಕೆ ಸಿಗುತ್ತಾ ಇದೆ, ಎಲ್ಲಕ್ಕೂ ಕೂಡ ಹೆಸರು ಭಗವಂತನೇ. ಅದನ್ನು ಬಿಟ್ಟು ಬೇರೆ ಏನು ಕೂಡ ಇಲ್ಲ ಇಲ್ಲಿ. ಅದರಿಂದ ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಜಾಗದಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ. ಅಲ್ಲ, ನಮ್ಮ ಸುತ್ತಮುತ್ತಲೂ ಏನು ನಮ್ಮ ಅನುಭವಕ್ಕೆ ನಮಗೆ ಸಿಗುತ್ತಾ ಇದೆ, ಅದಕ್ಕೆ ಹೆಸರು ಭಗವಂತ, ಅದಕ್ಕೆ ಹೆಸರು ಪರಮಾತ್ಮ. ಎಲ್ಲೋ ಒಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಹೋಗಬೇಡ. ಪ್ರಾರ್ಥನಾ ಭಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಯಾವಾಗಲೂ ಕೂಡ ಇರಲಿ. ಕೃತಜ್ಞತಾ ಭಾವ ಅಂತಃಕರಣದ ಒಳಗಡೆಗೆ ಯಾವಾಗಲೂ ಕೂಡ ಇರಲಿ. ಯಾವತ್ತು ಒಂದು ದಿವಸ ಅಲ್ಲ, ಯಾವನೋ ಒಬ್ಬ ವ್ಯಕ್ತಿ ನಮಗೆ ಸಹಾಯ ಮಾಡಿದ, ಆದ್ದರಿಂದ ನಾನು ಅವನಿಗೆ ಕೃತಜ್ಞನಾಗಿದ್ದೇನೆ ಅಲ್ಲ. ಕೃತಜ್ಞತಾ ಭಾವದಿಂದ ನಾವು ಜೀವನವನ್ನು ಮಾಡಬೇಕು. ಆ ಕೃತಜ್ಞತೆಯನ್ನು ಸ್ವೀಕಾರ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೋ ಇಲ್ಲೋ ಗೊತ್ತಿಲ್ಲ. ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಆ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಲಿಕ್ಕೆ ಒಬ್ಬ ಪರಮಾತ್ಮ ತತ್ವ ಅಂತಕ್ಕಂಥದ್ದು ಇದೆಯೋ ಇಲ್ಲೋ ಅದು ಗೊತ್ತಿಲ್ಲ ನಮಗೆ. ಆದರೆ ಪ್ರಾರ್ಥನಾ ಭಾವ ಅಂತಃಕರಣದ ಒಳಗಡೆಗಿರಬೇಕು. ನಾನು ಮಾಡ್ತಾ ಇರ್ತಕ್ಕಂತಹ ಪ್ರಾರ್ಥನೆ ಸಾರ್ಥಕ ಹೌದೋ ಅಲ್ಲೋ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಾರ್ಥನಾ ಭಾವ ನಮ್ಮ ಅಂತಃಕರಣದ ಒಳಗಡೆಗಿದ್ರೆ ಸಾಕು. ನಮಸ್ಕಾರದ ಭಾವ ನಮ್ಮ ಅಂತಃಕರಣದ ಒಳಗಡೆಗಿದ್ರೆ ಸಾಕು. ಅದೇ ಭಗವಂತನ ಆಶೀರ್ವಾದ. ಇಲ್ಲ ಇಲ್ಲ ಇಲ್ಲ, ಒಬ್ಬ ಭಗವಂತ ಅಂತಕ್ಕಂಥವನಿದ್ದಾನೆ, ಅವನನ್ನು ಹೆಚ್ಚು ಹೆಚ್ಚು ಪ್ರಾರ್ಥನೆಯನ್ನು ಮಾಡಿದರೆ ಹೆಚ್ಚು ಹೆಚ್ಚು ನಮಗೆ ಕೊಡ್ತಾನೆ, ಕಡಿಮೆ ಪ್ರಾರ್ಥನೆಯನ್ನು ಮಾಡಿದರೆ ಕಡಿಮೆ ಕೊಡ್ತಾನೆ, ಅವನಿಗೆ ಹೆಚ್ಚು ನಮಸ್ಕಾರವನ್ನು ಮಾಡಿದರೆ ಹೆಚ್ಚು ಫಲ, ಇಲ್ಲದೆ ಹೋದರೆ ಇಲ್ಲ. ದಿನದ 15ರಿಂದ 20 ನಿಮಿಷ, ಅರ್ಧ ಗಂಟೆ, 1 ಗಂಟೆಗಳ ಕಾಲ ಪ್ರಾರ್ಥನೆಯನ್ನು ಮಾಡಿದರೆ ಅಷ್ಟೇ ಫಲವನ್ನು ಕೊಡ್ತಾನೆ. ಇಡೀ ದಿವಸ ಪೂರ್ತಿ ಅವನನ್ನು ಧ್ಯಾನ ಮಾಡಿದರೆ ಅದಷ್ಟು ಕೊಡ್ತಾನೆ. ಯಾರು ನಮಸ್ಕಾರವನ್ನು ಮಾಡೋದಿಲ್ಲ, ಅವನಿಗೆ ಕೊಡೋದೇ ಇಲ್ಲ, ಅಥವಾ ಅವನು ಕೊಟ್ಟಿದ್ದನ್ನು ಕಿತ್ಕೊಳ್ತಾನೆ. ಅಧ್ಯಾತ್ಮ ಅಂದ್ರೆ ಅದಲ್ಲವೇ ಅಲ್ಲ.
ಅಂತಃಕರಣದ ಒಳಗಡೆಗೆ ಭಾವನೆ ಅನ್ನುವಂಥದ್ದು ಬರಲಿ ಅನ್ನುವಂಥ ಒಂದೇ ಒಂದು ದೃಷ್ಟಿಕೋನದಿಂದ ಈ ಜಗತ್ತಿನಲ್ಲಿ ಮಂದಿರಗಳ ನಿರ್ಮಾಣವನ್ನು ಮಾಡಿದರು, ಗುರುಗಳ ನಿರ್ಮಾಣವನ್ನು ಮಾಡಿದರು, ಅಥವಾ ಶಾಸ್ತ್ರದ ನಿರ್ಮಾಣವನ್ನು ಮಾಡಿದರು. ಕೇವಲ ಮಂದಿರದ ಒಳಗಡೆನೇ ಪರಮಾತ್ಮನ ಸಾನ್ನಿಧ್ಯ ಅಲ್ಲ, ಯಾವುದೋ ಒಂದು ವ್ಯಕ್ತಿಯನ್ನ ರೂಪದಲ್ಲಿ ನಾವು ನೋಡಿದರೆ ಅಲ್ಲ. ಗಮನಿಸಿ, ನಮ್ಮ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ, ಅವನು ನಮ್ಮನ್ನು ನೋಡ್ತಾ ಇದ್ದಾನೆ, ಅವನು ನಮ್ಮನ್ನು ಗಮನಿಸ್ತಾ ಇದ್ದಾನೆ, ಅಥವಾ ನಮ್ಮನ್ನು ಅರಿಸ್ತಾ ಇದ್ದಾನೆ, ಅಥವಾ ಅವನ ದೃಷ್ಟಿಕೋನದಲ್ಲಿ ನಾವಿದ್ದೇವೆ ಅಂತಕ್ಕಂಥ ಭಾವನೆ ಬಂದರೆ ನಾವು ನಮಗೆ ಹೇಗೆ ಬೇಕು ಹಾಗಿರೋದಿಲ್ಲ. ಸ್ನಾನದ ಕೋಣೆಯಲ್ಲಿ ನಾವು ಸ್ನಾನವನ್ನು ಮಾಡ್ತಾ ಇದ್ದೀವಿ, ನಾವು ಸಣ್ಣ ತೂತಿಂದ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂದರೆ ನಾವು ಮುಂಚೆ ಹೇಗಿದ್ದು ಹಾಗೆ ಇರ್ಲಿಕ್ಕೆ ಸಾಧ್ಯನಾ? ನಾವು ಒಬ್ಬರೇ ರೂಮ್ನಲ್ಲಿ ಇರುವಾಗ ಏನೋ ಖುಷಿಯಾಗಿ ಸಂತೋಷದಿಂದ ಹಾಡು ಹೇಳ್ಕೊಂಡು ಏನೋ ನೃತ್ಯ ಮಾಡ್ಕೊಂಡಿರ್ತೀವಿ. ಗಂಟ್ಲು ಸರಿ ಇದೆಯಲ್ಲೋ, ರಾಗ ಸರಿ ಇದೆಯಲ್ಲೋ, ತಾಳಬದ್ಧವಾಗಿ ಹಾಡ್ತಾ ಇದೀವೋ ಇಲ್ವೋ, ಅದು ಯಾವುದನ್ನು ಕೂಡ ನಾವು ಗಮನಿಸೋದಿಲ್ಲ. ಆದರೆ ಯಾವನೊಬ್ಬ ವ್ಯಕ್ತಿ ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ಅನ್ನೋದಾದರೆ ನಾವು ಹಾಡನ್ನು ನಿಲ್ಲಿಸ್ಬಿಡ್ತೀವಿ. ನಮ್ಮಲ್ಲಿ ಒಂದಿಷ್ಟು ನಾಚಿಕೆ ಅನ್ನೋದು ಬರ್ಲಿಕ್ಕೆ ಶುರು ಆಗುತ್ತೆ. ಆ ರೀತಿಯಲ್ಲಿ ಎಲ್ಲೋ ಒಬ್ಬ ವ್ಯಕ್ತಿ ಕೂತ್ಕೊಂಡು ನಮ್ಮನ್ನು ನೋಡ್ತಾ ಇದ್ದಾನೆ ಅನ್ನುವಂತಹ ಅರ್ಥದಲ್ಲಿ ಹೇಳಲೇ ಇಲ್ಲ. ಭಗವಂತ ಅಂತಕ್ಕಂಥವನು ಎಲ್ಲೋ ಒಂದು ಕಡೆಗೆ ನಮ್ಮನ್ನು ಗಮನಿಸ್ತಾ ಇದ್ದಾನೆ, ನಮ್ಮನ್ನು ಲಕ್ಷಿಸ್ತಾ ಇದ್ದಾನೆ. ಎಲ್ಲೆಲ್ಲಿಯೂ ಕೂಡ ಅವನೇ ಇದ್ದಾನೆ. ಅವನನ್ನು ಬಿಟ್ಟು ಈ ಜಗತ್ತಲ್ಲಿ ಬೇರೆ ಯಾವುದು ಇಲ್ಲವೂ ಇಲ್ಲ. ಯಾವಾಗ ಈ ತತ್ವವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತೀವೋ ಆವಾಗ ಮಾತ್ರ ನಾವು ಸಹಜವಾಗಿ ಸ್ವಾಭಾವಿಕವಾಗಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ. ಇಲ್ಲ, ಎಲ್ಲೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನು ನೋಡ್ತಾ ಇದ್ದಾನೆ, ಅವನನ್ನು ರಕ್ಷಿಸ್ತಾ ಇದ್ದಾನೆ, ನನ್ನನ್ನು ಕಾಪಾಡ್ತಾ ಇದ್ದಾನೆ, ನನ್ನ ಮೇಲೊಂದು ಕಣ್ಣಿಟ್ಟಿದ್ದಾನೆ. ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿರಬೇಕು, ಹಾಗಾದರೆ ಅದನ್ನು ನಾನೇ ನಿರ್ಧಾರ ಮಾಡ್ತೀನಿ. ನನ್ನ ಜೀವನದಲ್ಲಿ ನಾನು ದುಃಖಿಯಾಗಿರಬೇಕು, ಅದನ್ನು ಕೂಡ ನಾನೇ ನಿರ್ಧಾರ ಮಾಡೋದು. ನನ್ನ ಜೀವನದ ನರಕವನ್ನು, ನನ್ನ ಜೀವನದ ಸ್ವರ್ಗವನ್ನು ನಾನೇ ನಿರ್ಮಾಣ ಮಾಡೋದು. ನಾವು ಬೀಜಗಳನ್ನು ಹಾಕ್ತೀವಿ, ಸುತ್ತಲೂ ಕೂಡ ಎಂತಹ ಗಿಡಗಳಿರಬೇಕು, ಹೂವಿನ ಗಿಡಗಳಿರಬೇಕೆ, ಮುಳ್ಳಿನ ಗಿಡಗಳಿರಬೇಕೆ, ಹಣ್ಣುಗಳನ್ನು ಕೊಡ್ತಕ್ಕಂಥವೇ, ದುರ್ಗಂಧವನ್ನು ಕೊಡ್ತಕ್ಕಂಥವೇ, ಸುಗಂಧವನ್ನು ಬೀರ್ತಕ್ಕಂಥವೇ. ನಾವು ಬೀಜವನ್ನು ಹಾಕೋದು, ನಾವು ಬೆಳೆಸೋದು ಅದನ್ನು. ನಮ್ಮ ಸುತ್ತಮುತ್ತಲು ಯಾವ ರೀತಿ ಬೀಜಗಳನ್ನು ನಾವು ಹಾಕಿದ್ದೀವಿ ಅದೇ ರೀತಿಯ ಗಿಡಗಳು ಬೆಳೀತವೆ, ಅದೇ ರೀತಿಯ ಸುಗಂಧ ಅನ್ನೋದು. ಅದರಿಂದ ಯಾವುದೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನನ್ನನ್ನು ನೋಡ್ತಾ ಇದ್ದಾನೆ, ಅವನು ನನ್ನನ್ನು ಗಮನಿಸ್ತಾ ಇದ್ದಾನೆ, ಆದ್ದರಿಂದ ನಾನು ಭಯದಿಂದ ಜೀವನವನ್ನು ಮಾಡಬೇಕು, ಆದ್ದರಿಂದ ನಾನು ಈ ರೀತಿಯ ರೀತಿ ನೀತಿಗಳನ್ನು ನಾನು ಅನುಸರಿಸಬೇಕು, ಈ ನಿಯಮಗಳನ್ನು ನಾನು ನನ್ನ ಜೀವನದಲ್ಲಿ ಪಾಲಿಸಬೇಕು ಅಲ್ಲ. ಯಾರೋ ಒಬ್ಬರು ನೋಡ್ತಾ ಇದ್ದಾರೆ, ಆದ್ರಿಂದ ನಾನು ಈ ರೀತಿಯಲ್ಲಿ ನಡೀತೀನಿ, ಈ ರೀತಿಯ ವ್ಯವಹಾರವನ್ನು ಮಾಡ್ತೀನಿ.
ಈ ಜಗತ್ತು ಅನ್ನುವಂಥದ್ದೇನಿದೆ ಇದೆಲ್ಲವೂ ಕೂಡ ಪರಮಾತ್ಮನ ಅಭಿವ್ಯಕ್ತಿ. ಇಲ್ಲಿ ಅವನಿಲ್ಲದೆ ಇರತಕ್ಕಂಥ ಜಾಗವೇ ಇಲ್ಲ. ಈ ಕಾರಣಕ್ಕಾಗಿ ತಾನೇ ನಮ್ಮ ಗುರುಗಳು, ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು ಒಂದು ಮರಕ್ಕೆ ನಮಸ್ಕಾರ ಮಾಡಿ, ಒಂದು ಕಲ್ಲಿಗೆ ನಮಸ್ಕಾರವನ್ನು ಮಾಡಿ, ನದಿಯ ನೀರಿಗೆ ನಮಸ್ಕರಿಸಿದ್ರು, ಜೋರ ಗಾಳಿ ಬೀಸಿದ್ರೆ ಅದಕ್ಕೆ ನಮಸ್ಕಾರವನ್ನು ಮಾಡಿ, ಅಗ್ನಿಗೆ ನಮಸ್ಕಾರವನ್ನು. ಏನರ್ಥ? ಎಲ್ಲೋ ಒಂದು ಕಡೆಗಿಲ್ಲ, ಅವನು ಯಾವುದೋ ಒಂದು ತತ್ವವಲ್ಲ ಭಗವಂತ ಅಂತಂದ್ರೆ ಅವನು ಎಲ್ಲ ಕಡೆಗೂ ಹೋಗಿದ್ದಾನೆ. ಅವನು ಸರ್ವವ್ಯಾಪಿಯಾಗಿದ್ದಾನೆ. ಎಲ್ಲೆಲ್ಲಿಯೂ ಕೂಡ ಅವನದೇ ಅಭಿವ್ಯಕ್ತಿ. ಯಾವುದೋ ಒಂದು ಹೂವನ್ನು ನೋಡ್ತೀವಿ, ಬಹಳ ಸುಗಂಧಯುಕ್ತವಾಗಿದೆ, ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವು ಅದಕ್ಕೆ ಹೋಗಿ ಶರಣಾಗತರಾದ್ರೆ ತಪ್ಪೇನಿಲ್ಲ. ಆದರೆ ಆ ಹೂ ಒಂದು ದಿವಸ ಇಲ್ಲವಾಗುತ್ತೆ, ಆದರೆ ಸುಗಂಧ ಯಾವಾಗಲೂ ಇರುತ್ತೆ. ಸುಗಂಧ ಅನ್ನೋದು ಆಕಾಶದಲ್ಲಿ ಸರ್ವವ್ಯಾಪಿಯಾಗಿರುತ್ತದೆ. ಸುಗಂಧವನ್ನು ನೋಡ್ತಕ್ಕಂತಹ, ಸುಗಂಧಕ್ಕೆ ಶರಣಾಗತ ಭಾವವನ್ನು ಹೊಂದತಕ್ಕಂತಹ ಸಾಮರ್ಥ್ಯ ನಮ್ಮಲ್ಲಿ ಬಂದರೆ ಬಹಳ ವಿಶೇಷ. ಎಷ್ಟೋ ಜನ ಹೇಳಿದ್ರು, ಈ ವೃಕ್ಷದ ಕೆಳಗಡೆಗೆ ಕೂತ್ಕೊಂಡು ತಪಸ್ಸನ್ನು ಮಾಡೋ, ನಿನಗೆ ಮುಕ್ತಿ ಆಗ್ತದೆ. ಎಲ್ಲರೂ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ತಪಸ್ಸನ್ನು ಮಾಡಿದುಕೊಳ್ಳಿ ಮುಕ್ತರಾಗಲಿಲ್ಲ. ಅವನಿಗೆ ಅಲ್ಲಿ ಭಗವಂತನ ಸಾನ್ನಿಧ್ಯದ ಅರಿವು ಆಗಿದ್ದಿರಬಹುದು, ನನಗಾಗಬೇಕಂತೇನಿಲ್ಲ. ಇನ್ಯಾರಿಗೋ ಸೂರ್ಯೋದಯವಾಗುವಾಗ, ಇನ್ಯಾರಿಗೋ ಸೂರ್ಯಾಸ್ತವಾಗುವಾಗ, ಇನ್ಯಾರಿಗೋ ಪಕ್ಷಿಯ ಸಂಗೀತವನ್ನು ಆಲಿಸುವಾಗ, ಸಿದ್ಧಿ ಆಗ್ಬೋದು, ಅವನ ಮನಸ್ಸು ನಿಂತ್ಕೊಳ್ಬೋದು, ಭಗವಂತನ ದರ್ಶನ ಆಗ್ಬೋದು, ಅವನಿಗೆ ಗೊತ್ತಿಲ್ಲ. ಗಮನಿಸಿ, ಯಾವಾಗ ನಾವು ಒಂದು ವಿಗ್ರಹವನ್ನು ಇಟ್ಕೊಳ್ತೀವೋ, ಒಂದು ಪಾದ ಪದ್ಮಗಳನ್ನು ಇಟ್ಕೊಳ್ತೀವೋ, ಒಬ್ಬ ಗುರುವನ್ನು ಇಟ್ಕೊಳ್ತೀವೋ, ಒಂದು ಶಾಸ್ತ್ರವನ್ನು ಇಟ್ಕೊಳ್ತೀವೋ, ಅಲ್ಲಿ ಹೋಗಿ ಯಾವಾಗ ನಮಸ್ಕರಿಸ್ತೀವೋ, ಯಾವಾಗ ನಾವು ಅಲ್ಲಿ ಹೋಗಿ ಶರಣಾಗತಿಯನ್ನು ಹೊಂದುತ್ತೇವೋ, ಗೊತ್ತಿಲ್ಲದೆ ಅಂತಃಕರಣದ ಒಳಗಡೆಗೆ ಒಂದು ಅಹಂಕಾರ ಅನಿಸೋದು ಬೆಳೀಲಿಕ್ಕೆ ಶುರುವಾಗುತ್ತೆ. ನಾನೊಬ್ಬ ದೊಡ್ಡ ಭಕ್ತ, ನಾನೊಬ್ಬ ಪಟ್ಟ ಶಿಷ್ಯ, ನನ್ನಲ್ಲಿ ಇಂತಹ ವಿಶೇಷತೆ ಇದೆ, ನಾನು ಇಂಥವರೆಗೆ ಬಹಳ ಆತ್ಮೀಯ. ಅಹಂಕಾರ ಒಬ್ಬ ವ್ಯಕ್ತಿಗೆ ನಮಸ್ಕಾರ ಮಾಡಲಿಕ್ಕೆ ಹೆಚ್ಚು ಇಷ್ಟಪಡುತ್ತೆ. ಅಹಂಕಾರ ಒಂದು ಮರಕ್ಕೆ ನಮಸ್ಕಾರ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅಹಂಕಾರ ಭೂಮಿಗೆ ನಮಸ್ಕರಿಸಲಿಕ್ಕೆ ಇಷ್ಟಪಡೋದಿಲ್ಲ. ಅಹಂಕಾರ ಒಂದು ವ್ಯಕ್ತಿತ್ವಕ್ಕೆ ನಮಸ್ಕಾರ ಮಾಡಲಿಕ್ಕೆ ಇಷ್ಟಪಡುತ್ತೆ. ಯಾಕೆ? ಆ ರೀತಿಯಲ್ಲಿ ನಮಸ್ಕಾರವನ್ನು ಮಾಡಿದರೆ ತನ್ನ ಅಸ್ತಿತ್ವವನ್ನು ಅದು ಉಳಿಸಿಕೊಳ್ಳುತ್ತೆ. ಗಮನಿಸಿ, ನಮ್ಮ ಸುತ್ತಮುತ್ತಲೂ ಕೂಡ ಏನು ಗೋಚರವಾಗ್ತಾ ಇದೆ ಅದಕ್ಕೆ ಶರಣಾಗತ ಭಾವವನ್ನು ಹೊಂದೋಣ. ಅದರಲ್ಲಿ ಭಗವಂತನನ್ನು ಕಾಣುವ ದೃಷ್ಟಿಕೋನವನ್ನು ನಾವು ಬೆಳೆಸಿಕೊಳ್ಳೋಣ. ಅಲ್ಲಿರ್ತಕ್ಕಂತಹ ದೈವತ್ವದ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ.
ಏನೇನು ಅನುಭವಕ್ಕೆ ಸಿಗ್ತಾ ಇದೆ, ಏನೇನು ನೋಡ್ತಾ ಇದ್ದೀವಿ, ಏನೇನು ಗಮನಿಸ್ತಾ ಇದ್ದೀವಿ, ಎಲ್ಲದರಲ್ಲೂ ಕೂಡ ಭಗವಂತನನ್ನು ಕಾಣುವ ಶಕ್ತಿ ಸಾಮರ್ಥ್ಯವನ್ನು ನಾವು ಹೊಂದೋಣ. ಎಷ್ಟು ಸಂತೋಷವಾಗಿ ನಾವು ಜೀವನವನ್ನು ಮಾಡ್ತೀವಿ, ಎಷ್ಟು ವಿಚಿತ್ರ ನೋಡಿ, ನಮಗೆ ಕಾಲದ ಪರಿವೇ ಇರೋದಿಲ್ಲ. ಎಷ್ಟು ವರ್ಷಗಳ ಕಾಲ ನಾವು ಬದುಕಿದ್ದೀವಿ, ಎಷ್ಟು ವರ್ಷಗಳ ಕಾಲ ನಾವು ಜೀವನವನ್ನು ಮಾಡಿದ್ದೀವಿ, ವಯಸ್ಸೆಷ್ಟು, ನನಗೆ 70, ನನಗೆ 80, ನನಗೆ 100 ವರ್ಷ, ಅದರಿಂದ ಕಾಲವನ್ನು ಅಳೆಯೋದಲ್ಲ. 10 ನಿಮಿಷ ನಾನು ಧ್ಯಾನದಲ್ಲಿದ್ದೇನೆ, 10 ನಿಮಿಷ ನಾನು ಸಂತೋಷದಲ್ಲಿ ನಾನು ಜೀವನವನ್ನು ಮಾಡಿದ್ದೀನಿ ಅಂತಂದರೆ ಆಯುಷ್ಯನ್ನಂತೂ ಜಾಸ್ತಿ ಆದ. ಪ್ರತಿನಿತ್ಯ ನಾವು ಮಲಗಿದಾಗ ಕನಸನ್ನು ಕಾಣ್ತೀವಿ. ಆ ಕನಸು ಎಷ್ಟು ದೀರ್ಘವಾಗಿರುತ್ತೆ ಅಂತಂದರೆ ಬೆಳಗ್ಗೆ ಎದ್ದ ಮೇಲೆ ಗೊತ್ತಾಗುತ್ತೆ ನಮಗೆ ಆ ಕನಸು ಅನ್ನೋಂಥದ್ದೇ ಸುಳ್ಳು, ಅದು ದೀರ್ಘ ಅನ್ನೋಂಥದ್ದೇ ಶುದ್ಧ ಸುಳ್ಳು, ತಪ್ಪದು. ರಾತ್ರಿ ಕನಸಿನಲ್ಲಿ ನಾನು ಶ್ರೀಮಂತನಾಗಿರ್ಬೋದು, ರಾತ್ರಿಯ ಕನಸಿನಲ್ಲಿ ನಾನು ಅತ್ಯಂತ ದೊಡ್ಡ ಅರಮನೆಯ ಯಜಮಾನನಾಗಿರ್ಬೋದು, ರಾತ್ರಿಯ ಕನಸಿನಲ್ಲಿ ಬಹಳ ದೊಡ್ಡ ಅಧಿಕಾರಿಯಾಗಿರ್ಬೋದು. ನಾನು ಬೆಳಗ್ಗೆ ಏಳುವಾಗ ಎಲ್ಲ ಖಾಲಿ ಖಾಲಿ. ರಾತ್ರಿಯ ಕನಸಿನಲ್ಲಿ 1000 ವರ್ಷಗಳ ಕಾಲ ನಾನು ಬದುಕಿರ್ಬೋದು. ಒಮ್ಮೆ ಜೀವನದಲ್ಲಿ ಎದ್ನೋ ಕೂಡ ಸುಳ್ಳು ಹೇಳ್ಬೋದು. ನಾವು ರಾತ್ರಿಯ ಕನಸಿನಲ್ಲಿ ಬಹಳ ದೀರ್ಘವಾಗಿರ್ತಕ್ಕಂಥ ಜೀವನ ಸಿಕ್ಕಿತ್ತು, ಏನು ಪ್ರಯೋಜನ? ಯಾವ ವ್ಯಕ್ತಿ ಎಚ್ಚರದ ಜೀವನದಲ್ಲಿ ಸಮಯವನ್ನು ದಾಟುತ್ತಾನೋ, ಯಾವ ವ್ಯಕ್ತಿ ಎಚ್ಚರದ ಜೀವನದಲ್ಲಿ ತನ್ನ ಅಂತಃಕರಣವನ್ನು ಶಾಂತವಾಗಿಟ್ಕೊಳ್ತಾನೆ, ಯಾವ ವ್ಯಕ್ತಿ ಎಚ್ಚರದ ಜೀವನದಲ್ಲಿ ಬ್ರಹ್ಮತತ್ವವನ್ನು ಅರಿತುಕೊಳ್ತಾನೋ ಅಂಥವನನ್ನು ಬ್ರಾಹ್ಮಣ ಅಂತ ಕರೆದ್ರು. ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದವನು ಅಲ್ಲ. ಜನ್ಮನಾ ಜಾಯತೆ ಶೂದ್ರ, ಹುಟ್ಟುವಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶೂದ್ರನೇ. ಇದು ನಾನು ಅಂತಕ್ಕಂಥ ಭಾವ ಎಲ್ಲಿ ತನಕ ವ್ಯಕ್ತಿ ಅಂತಃಕರಣದ ಒಳಗಡೆಗಿರುತ್ತೆ, ಅವರೆಲ್ಲರೂ ಕೂಡ ಶೂದ್ರರೇ. ಎಲ್ಲಿ ತನಕ ವ್ಯಕ್ತಿ ಬ್ರಹ್ಮತತ್ವವನ್ನು ಅರಿಯೋದಿಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ, ಅದರಲ್ಲಿ ಸ್ಥಿರನಾಗಿ ನಿಲ್ಲೋದಿಲ್ಲ, ಅಲ್ಲಿ ತನಕವೂ ಕೂಡ ಯಾವ ವ್ಯಕ್ತಿ ಎಲ್ಲೆಲ್ಲಿಯೂ ಭಗವಂತನ ಸಾನ್ನಿಧ್ಯವನ್ನು ನೋಡುವ ಶಕ್ತಿ ಸಾಮರ್ಥ್ಯವನ್ನು ಹೊಂದುತ್ತಾನೋ ಅವನಿಗೆ ಹೆಸರು ಬ್ರಾಹ್ಮಣ. ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ. ಯಾವಾಗ ವ್ಯಕ್ತಿ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ತಾನೋ, ಎಲ್ಲೆಲ್ಲಿಯೂ ಭಗವಂತನನ್ನು ನೋಡ್ಲಿಕ್ಕೆ ಶುರು ಮಾಡ್ತಾನೋ, ಅವನಿಗೆ ಆನಂದ ಸಂತೋಷ ಬಿಟ್ಟು ಬೇರೆ ಏನೂ ಇಲ್ಲ. ಆದರೆ ಈಗ ನಾವು ವ್ಯಾವಹಾರಿಕ ಈ ಜಗತ್ತಿನಲ್ಲಿ ನಾವೇನು ಸುಖ ಸಂತೋಷ ಅಂತ ನೋಡ್ತಾ ಇದ್ದೀವಿ, ಅದು ಆರಂಭದಲ್ಲಿರುತ್ತೆ, ಇಲ್ಲ ಮಧ್ಯದಲ್ಲಿರುತ್ತೆ, ಇಲ್ಲ ಕೊನೆಯಲ್ಲಿರುತ್ತೆ. ನಾವೇನು ಈ ವ್ಯಾವಹಾರಿಕ ಜಗತ್ತಿನಲ್ಲಿ ಸುಖ ಸಂತೋಷ ಅಂತ ಹೇಳ್ತಾ ಇದ್ದೀವಿ, ಆ ಸಂತೋಷದಲ್ಲಿ ಬರೀ ಸುಖ ಇಲ್ಲ, ಬರೀ ಆನಂದವಿಲ್ಲ, ಬರೀ ಸಂಭ್ರಮವಿಲ್ಲ. ಅಲ್ಲೊಂದಿಷ್ಟು ಮುಳ್ಳುಗಳಿವೆ, ಅಲ್ಲೊಂದಿಷ್ಟು ದುರ್ಗಂಧವಿದೆ, ಒಂದಿಷ್ಟು ಕರ್ಕಶ ಧ್ವನಿಗಳಿವೆ, ಒಂದಿಷ್ಟು ತಾಪತ್ರಯಗಳಿವೆ. ನಮ್ಮ ಸುಖ ಸಂತೋಷ ಅನ್ನೋಂಥದ್ದು ಹೇಗಿದೆ ಅಂತಂದರೆ, ಮೀನು ಹಿಡಿತಕ್ಕಂಥವ್ರು ಮೀನಿಗೆ ಒಂದಿಷ್ಟು ಹಿಟ್ಟನ್ನು ಹಾಕ್ತಾರೆ, ಹಿಟ್ಟಿನ ಆಸೆಗೆ ಬರುತ್ತೆ, ತನ್ನ ಮೃತ್ಯುವನ್ನು ತಾನೇ ತಂದುಕೊಳ್ಳುತ್ತೆ. ಹಾಗೆ ನಮ್ಮ ಸುಖಗಳೆಲ್ಲವೂ ಕೂಡ ಆರಂಭದಲ್ಲಿ ಸುಖದ ಹಾಗೆ ಕಂಡ್ರೂ ಕೂಡ
ಎಲ್ಲೋ ಒಂದು ಕೊಕ್ಕೆ ಇರುತ್ತೆ, ಎಲ್ಲೋ ಗಂಟ್ಲಿಗೆ ಸಿಕ್ಕಾಕೊಳ್ಳುತ್ತೆ, ಎಲ್ಲೋ ನೋವಾಗುತ್ತೆ, ಎಲ್ಲೋ ತಾಪತ್ರಯಗಳು ಉಂಟಾಗ್ತವೆ, ಎಲ್ಲೋ ದುಃಖದ ಅರಿವು ನಮಗಾಗ್ಲಿಕ್ಕೆ ಶುರುವಾಗುತ್ತೆ. ಸಣ್ಣ ಸಣ್ಣ ಬಯಕೆಗಳಿಗೆ ನಾವು ಸುಖಪಟ್ಟು ವಸ್ತುಗಳ ಹಿಂದೆ, ವ್ಯಕ್ತಿ ವಿಷಯಗಳ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತೀವಿ. ಸಣ್ಣ ಸಣ್ಣ ವಸ್ತುಗಳ ಕಡೆಗೆ, ಸಣ್ಣ ಸಣ್ಣ ಸುಖದ ಕಡೆಗೆ, ಸಣ್ಣ ಸಣ್ಣ ವಿಷಯಗಳ ಭೋಗದ ಕಡೆಗೆ ಎಲ್ಲಿ ತನಕ ನನ್ನ ಅಂತಃಕರಣ ಅನ್ನೋದು ಓಡಾಡ್ತಾ ಇರ್ತೋ, ಹಾಗಾದ್ರೆ ನನಗೆ ಹೆಸರು ಶೂದ್ರ. ವಿಶಾಲತೆಯ, ಶಾಶ್ವತತೆಯ ತತ್ವವನ್ನು ಎಲ್ಲಿ ತನಕ ನಾನು ಕಂಡುಕೊಳ್ಳೋದಿಲ್ಲವೋ ಅಲ್ಲಿ ತನಕವೂ ಕೂಡ ನಾನು ಶೂದ್ರನೇ. ಯಾವಾಗ ಬ್ರಹ್ಮತತ್ವ, ಬೃಹತ್ವ, ಅತ್ಯಂತ ವಿಶಾಲವಾಗಿರ್ತಕ್ಕಂತಹ, ದೊಡ್ಡದಾಗಿರ್ತಕ್ಕಂಥ, ಸರ್ವವ್ಯಾಪಕವಾಗಿರ್ತಕ್ಕಂಥ ತತ್ವವನ್ನು ನಾನು ಅರಿತೇನೋ ಆವಾಗ ನನಗೆ ಹೆಸರು ಬ್ರಾಹ್ಮಣ. ಎಲ್ಲಿ ತನಕ ವೈಶಾಲ್ಯ ನನ್ನಲ್ಲಿ ಬರೋದಿಲ್ಲ ಅಲ್ಲಿ ತನಕ ಸುಖವಿಲ್ಲ, ಅಲ್ಲಿ ತನಕ ಸಂತೋಷವಿಲ್ಲ, ಅಲ್ಲಿ ತನಕ ನೆಮ್ಮದಿ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲಿ ತನಕ ನನ್ನ ದೃಷ್ಟಿಕೋನ ಚಿಕ್ಕ ಚಿಕ್ಕ ವಸ್ತುಗಳಲ್ಲಿದೆ, ಚಿಕ್ಕ ಚಿಕ್ಕವಾಗಿರ್ತಕ್ಕಂತಹ ಸುಖ ಸಂತೋಷಗಳಲ್ಲಿದೆ, ವಸ್ತು ಭೋಗಗಳಲ್ಲಿದೆ, ಹಾಗಾದ್ರೆ ಅಲ್ಲಿ ತನಕ ನಾನು ಇನ್ನೂ ನರಕದಲ್ಲೇ ಇದ್ದೇನೆ ಅಂತಾನೆ ಅರ್ಥ. ಮನುಷ್ಯ ಅವನು ಇಚ್ಛಿಸಿದರೆ ಸಮಾಧಿಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಇತ್ತು. ಸಣ್ಣ ಸಣ್ಣ ವಿಷಯ ಭೋಗಗಳ ಕಡೆಗೆ ತನ್ನ ಜೀವನವನ್ನು ಹರಿಸಿ ತನ್ನ ಜೀವನವನ್ನು ನರಕ ಮಾಡಿ. ಗಮನಿಸಿ ನೀವು, ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ದುಃಖ ಅನ್ನೋದು ಹೆಚ್ಚಾಯಿತೋ ಸಮಯ ದೀರ್ಘವಾಗುತ್ತೆ. ಯಾವಾಗ ಜೀವನದಲ್ಲಿ ಸುಖ ಕಡಿಮೆ ಆಯಿತು, ತಾಪತ್ರೆಗಳು ಹೆಚ್ಚಾಯಿತು, ನೋವು ಜಾಸ್ತಿ ಆಯಿತು, ಸಮಸ್ಯೆಗಳು ಹೆಚ್ಚಾಯಿತು, ವ್ಯಕ್ತಿಗೆ ಮೃತ್ಯುವಿನ ನೆನಪಾಗುತ್ತೆ. ಗಮನಿಸಿ, ಇಂದ್ರಿಯಗಳ ಭೋಗ, ವಿಷಯಗಳ ಭೋಗ, ವ್ಯಾವಹಾರಿಕ ಜಗತ್ತಿನಲ್ಲಿ ಭೋಗಿಸ್ತಾ 100 ವರ್ಷಗಳ ಕಾಲ ಜೀವನವನ್ನು ಮಾಡೋದಕ್ಕಿಂತ ಒಂದು ದಿವಸ ಸದ್ಗುಣಶೀಲನಾಗಿ ಬದುಕೋದು ಬಹಳ ವಿಶೇಷ. ಮನಸ್ಸಿಗೆ ಬೇಕಾಗಿರ್ತಕ್ಕಂತಹ, ಮನಸ್ಸು ಬಯಸ್ತಾ ಇರ್ತಕ್ಕಂತಹ ವಿಷಯ ಭೋಗಗಳ, ವಸ್ತುಗಳ ಭೋಗಗಳ ಅಥವಾ ವ್ಯಕ್ತಿಯ ಭೋಗಗಳ ಹಿಂದೆ ಓಡಿ ನಾವು ನಮ್ಮ ಮನಸ್ಸನ್ನು ಅಶಾಂತಗೊಳಿಸ್ಕೊಳ್ತೀವಿ, ದುಃಖವನ್ನು ನಾವು ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ಹೊರಗಡೆ ಜಗತ್ತಿನಲ್ಲಿ ಅಶಾಂತಿ ಇದೆ, ಹೊರಗಡೆ ಜಗತ್ತಿನಲ್ಲಿ ದುಃಖ ಇದೆ, ಹೊರಗಡೆ ಜಗತ್ತಿನಲ್ಲಿ ಸಮಸ್ಯೆಗಳಿವೆ, ಆದ್ರಿಂದ ಅವುಗಳು ನಮ್ಮನ್ನು ಅಪ್ಪಳಿಸ್ತವೆ. ಇಲ್ಲ, ಅವುಗಳನ್ನು ನಾವು ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಸೃಜನಾತ್ಮಕತೆ ಅದು. ಅವುಗಳನ್ನು ಹೆಚ್ಚು ಹೆಚ್ಚು ನಿರ್ಮಾಣ ಮಾಡಿದಷ್ಟು ನಮ್ಮ ಎದೆ ಭಾರವಾಗುತ್ತೆ, ನಮ್ಮ ತಲೆ ಒತ್ತಡದಿಂದ ಕೂಡುತ್ತೆ. ವ್ಯಕ್ತಿ ಗೋಳಾಡ್ಲಿಕ್ಕೆ ಶುರು ಮಾಡ್ತಾನೆ, ವ್ಯಕ್ತಿ ಅಳ್ಲಿಕ್ಕೆ ಶುರು ಮಾಡ್ತಾನೆ, ವ್ಯಕ್ತಿ ತಾಪತ್ರಯಕ್ಕೆ ಸಿಲುಕ್ತಾನೆ. ಹೋಗಿ ನೋಡಿ ನೀವು, ರಾಜಕಾರಣಿಗಳು ಎಷ್ಟು ಒತ್ತಡದಲ್ಲಿದ್ದಾರೆ, ಎಷ್ಟು ಅಶಾಂತಿಯಿಂದಿದ್ದಾರೆ, ಎಷ್ಟು ದುಃಖದಲ್ಲಿದ್ದಾರೆ. ನಿದ್ರೆ ಮಾಡ್ಲಿಕ್ಕಾಗ್ತಾ ಇಲ್ಲ. ಬಿಟ್ಟುಬಿಡಿ, ಯಾವುದರಿಂದ ಈ ಸಮಸ್ಯೆ ಬಂದಿದೆ ಅದನ್ನು ಬಿಟ್ಟು ಬಿಡಿ. ಇಲ್ಲ, ಅದನ್ನು ಬಿಡ್ಲಿಕ್ಕೆ ಸಾಧ್ಯ.
ಯಾಕೆ ಅತ್ಯಂತ ಉನ್ನತ ಸ್ಥಾನವನ್ನು ನಾನು ಗಳಿಸಿದ್ದೀನಿ, MP ಆಗಿದ್ದೀನಿ, PM ಆಗುವ ಸಾಧ್ಯತೆ ಇದೆ, ಮುಖ್ಯಮಂತ್ರಿಯ ಸ್ಥಾನಕ್ಕೆ ನನ್ನ ಹೆಸರನ್ನು ಸೂಚಿಸಿದ್ದಾರೆ. ಇನ್ನೊಂದು ಸ್ವಲ್ಪ ದಿನಗಳ ಕಾದ್ರೆ ಸಾಕು, ನಾನು ಅತ್ಯಂತ ಉನ್ನತ ಸ್ಥಾನವನ್ನು ಅಲಂಕರಿಸ್ತೇನೆ. ನಾನು ಅದರಿಂದ ದುಃಖವನ್ನು ಸಹಿಸೋಣ, ಒಂದಿಷ್ಟು ತಾಪತ್ರಯವನ್ನು ಸಹಿಸೋಣ, ಪರವಾಗಿಲ್ಲ. ಯಾಕೆ ಉತ್ಕೃಷ್ಟವಾಗಿರೋದು ಸಿಗುತ್ತೆ. ಅರೆ, ನಮ್ಮ ಜೀವನ ಅನ್ನೋದು ಹೇಗಿದೆ? ಪ್ರತಿನಿತ್ಯವೂ ಕೂಡ ದುಃಖವೇ, ಪ್ರತಿನಿತ್ಯವೂ ಕೂಡ ಅಶಾಂತಿಯೇ, ಪ್ರತಿನಿತ್ಯವೂ ಕೂಡ ಒತ್ತಡದಿಂದಲೇ ಕೂಡ್ಕೊಂಡಿದೆ. ಶಾಂತಿಯ ಸುಖ ಸಂದೇಶವೇ ಇಲ್ಲ, ಒಂದು ಝಳಕು ಕೂಡ ಇಲ್ಲ ಜೀವನದಲ್ಲಿ. ಯಾವಾಗಲೂ ಕೂಡ ವ್ಯಕ್ತಿ 210 ಡಿಗ್ರಿ ಜ್ವರದಿಂದ ಬಳಲುತ್ತಾ ಇದ್ರೆ ವಿಶ್ರಾಂತಿ ಯಾವಾಗ? ಅವನು ಸತ್ತೋಗ್ಬೇಕಷ್ಟೇ. ಎಲ್ಲಿ ತನಕ ಅವನು ಸಾಯೋದಿಲ್ಲ ಅಲ್ಲಿ ತನಕ ಅವನಿಗೆ ವಿಶ್ರಾಂತಿ ಅನ್ನೋಂಥದ್ದೇ ಇಲ್ಲ. ಹೇಗೆ ಜೀವನವನ್ನು ಮಾಡ್ತಾ ಇದ್ದೀವಿ ನಾವು? ಪ್ರತಿದಿನವೂ ಕೂಡ ಒತ್ತಡ, ಪ್ರತಿ ಕ್ಷಣವೂ ಕೂಡ ಸಮಸ್ಯೆ, ಪ್ರತಿ ಕ್ಷಣವೂ ಕೂಡ ದುಃಖ, ಪ್ರತಿ ಕ್ಷಣವೂ ಕೂಡ ನೋವು. ಅಶಾಂತಿಯ ಜೊತೆಗೆ ಬದುಕೋದನ್ನೇ ನಾವು ಜೀವನ ಅಂತ ಹೇಳಿ ಅನ್ಕೊಂಡಿದ್ದೀವಿ. ಅದ್ರ ಜೊತೆಗಿರೋದನ್ನೇ ನಾವು ಸುಖ ಅನ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಜೀವನವನ್ನು ಮಾಡೋದನ್ನೇ ನಾವು ಸ್ವರ್ಗ ಅಂತ ಅನ್ಕೊಂಡಿದ್ದೀವಿ. ಇಲ್ಲ, ವ್ಯಕ್ತಿ ಒಂದು ಬೂಟಾಟಿಕೆಯನ್ನು ಮಾಡ್ತಾನೆ, ಹೊರಗಡೆ ಜಗತ್ತಿಗೆ ಒಂದಿಷ್ಟು ಮುಖವಾಡಗಳನ್ನು ಧರಿಸ್ತಾನೆ, ಹೊರಗಡೆ ಜಗತ್ತಿಗೆ ನಾನೊಬ್ಬ ಒಳ್ಳೆಯವನ್ನುವಂತಹ ರೀತಿಯ ವ್ಯವಹಾರಗಳನ್ನು ಮಾಡ್ತಾನೆ, ಕರ್ಮಗಳನ್ನು ಮಾಡ್ತಾನೆ. ನನ್ನಷ್ಟು ಶ್ರೇಷ್ಠ ಯಾರಿಲ್ಲ, ನನ್ನಷ್ಟು ಸತ್ಯವಂತ ಯಾರಿಲ್ಲ, ಅಥವಾ ನನ್ನಷ್ಟು ಒಳ್ಳೆಯ ರೀತಿಯ ಜೀವನವನ್ನು ಮಾಡಿದವರು ಯಾರಿಲ್ಲ ಅಂತ ಹೇಳಿ ಬೂಟಾಟಿಕೆ, ಹೊರಗಡೆಗೆ ಒಂದಿಷ್ಟು ಮುಖವಾಡಗಳನ್ನ ಹಾಕ್ಕೊಂಡು ಓಡಾಡ್ತಾನೆ. ಹೊರಗಡೆ ಜಗತ್ತಿನಲ್ಲಿ ನಾನು ಯಾವಾಗ ಒಂದು ಒಳ್ಳೆಯ ಮುಖವಾಡವನ್ನು ಹಾಕ್ಕೊಳ್ತೀನೋ ಜನ ನನ್ನನ್ನು ಗೌರವಿಸ್ತಾರೆ, ಜನ ನನಗೆ ನಮಸ್ಕಾರವನ್ನು ಮಾಡ್ತಾರೆ, ಜನ ನನ್ನನ್ನು ಹಾಡಿ ಹೊಗಳುತ್ತಾರೆ. ಏನದು? ಹೊರಗಡೆಯ ವೇಷಭೂಷಣಗಳನ್ನು ಬದಲಾಯಿಸಿಕೊಂಡು ಜೀವನವನ್ನು ಮಾಡೋದು ಹೇಗಿದೆ? ಒಂದು ನಕಲಿ ನಾಣ್ಯಗಳನ್ನು ಇಟ್ಕೊಂಡು ಹಾಗೆ, ಅದರಿಂದ ಜೀವನವನ್ನು ನಿಭಾಯಿಸಿದ ಹಾಗೆ. ಎಷ್ಟು ದಿವಸ ನಡೆಯುತ್ತೆ? ನಡೆಯುವುದಿಲ್ಲ ಜಾಸ್ತಿ ದಿವಸ ಅದು. ಇವತ್ತಲ್ಲ ನಾಳೆ ಆ ನಕಲಿ ನಾಣ್ಯ ಗೊತ್ತಾಗೇ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಯಾವಾಗ ವ್ಯಕ್ತಿ ನಿಜವಾಗ್ಲೂ ಕೂಡ ತನ್ನ ಒಳಗಡೆಗೆ ತಾನು ಇಳಿತಾನೋ, ತನ್ನನ್ನು ತಾನು ಅರ್ಥ ಮಾಡ್ಕೊಳ್ತಾನೋ, ಅದಕ್ಕೆ ಸರಿಯಾದ ರೀತಿಯ ಜೀವನವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೋ. ಹೊರಗಡೆ ಜಗತ್ತು ಏನು ಬೇಕಾದ್ರೆ ಹೇಳಿ, ಹೊರಗಡೆ ಜಗತ್ತು ಬೇಕಾದ್ರೆ ಅವನನ್ನು ಬೈಲಿ, ಹೊರಗಡೆ ಜಗತ್ತು ಅವನನ್ನು ನಿಂದನೆಯನ್ನು ಮಾಡಲಿ, ಹೊರಗಡೆ ಜಗತ್ತು ಅವನಿಗೆ ಗೌರವವನ್ನು ಕೊಡಲಿ ಕೊಡದೇ ಇರಲಿ, ಪ್ರಾಮಾಣಿಕತೆಯಿಂದ ಜೀವನವನ್ನು ಮಾಡೋದನ್ನು ಅವನು ಕಲಿತಾನೋ, ಅವನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ. ನಾವ್ಯಾರೂ ಒಳಗಡೆಗೆ ತಿರುಗಿ ನೋಡುವ ಪ್ರಯತ್ನವನ್ನೇ ಮಾಡ್ಲಿಕ್ಕೆ ಹೋಗಿಲ್ಲ. ನಮಗೆ ಹೊರಗಡೆಯ ಜಗತ್ತೇ ಅತ್ಯಂತ ಮುಖ್ಯವಾಗಿದೆ, ಹೊರಗಡೆಯ ಜನರ ಭಾವನೆಗಳೇ ಮುಖ್ಯವಾಗಿದೆ, ಅವರ ಒಪಿನಿಯನ್. ಗಮನಿಸಿ ನೀವು, ನಮ್ಮ ಮನಸ್ಸು ಬಹಳ ವಿಚಿತ್ರವಾಗಿದೆ. ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಮಂದಿರಕ್ಕೆ, ಮಾರ್ಗ ಮಧ್ಯದಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ವಡೆ ವಾಸನೆ ಬರ್ತಾ ಇದೆ, ಬೋಂಡ ವಾಸನೆ ಬರ್ತಾ ಇದೆ, ಉಪ್ಪಿಟ್ಟಿನ ವಾಸನೆ ಬರ್ತಾ ಇದೆ. ಮನಸ್ಸು ಹೇಳುತ್ತೆ ಅಲ್ಲಿ ಹೋಗೋಣ ಅಂತ ಹೇಳಿ.
ಆದರೆ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಯಾರೇನು ತಿಳ್ಕೊಳ್ತಾರೆ? ದೇವಸ್ಥಾನಕ್ಕೆ ಹೋದರೂ ಕೂಡ ನಮ್ಮ ಮನಸ್ಸು ಮಾತ್ರ ಅಲ್ಲೇ ಇರುತ್ತೆ, ಅದರದೇ ಕಲ್ಪನೆ ಮಾಡುತ್ತೆ. ಗಮನಿಸ್ಬೇಕು ನೀವು, ಅನೇಕ ದರ್ಶನಗಳಿವೆ, ಅನೇಕ ಹೋಟೆಲ್ಗಳಿವೆ, ಎಷ್ಟು ಸುಂದರವಾದಂಥ ಫೋಟೋ ಹಾಕಿರ್ತಾರೆ. ಆ ಒಡೆಯೆಲ್ಲ ಅದನ್ನು ನಿಜವಾಗ್ಲೂ ಹಾಗೆ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ, ಆದರೆ ಫೋಟೋ ಮಾತ್ರ ಬಹಳ ಅದ್ಭುತವಾಗಿರುತ್ತೆ. ಭಗವಂತ ಭಗವದ್ಗೀತೆಯಲ್ಲಿ ಬಹಳ ಸುಂದರವಂತ ಶಬ್ದಗಳ ಪ್ರಯೋಗವನ್ನು ಮಾಡ್ತಾನೆ. ಮಿಥ್ಯಾಚಾರಿ, ಸದಾಚಾರಿ. ಹೊರಗಡೆಯ ನಮ್ಮ ಈ ವೇಷಭೂಷಣಗಳು ಏನು ಆಚಾರಗಳಂತಕ್ಕಂಥೀವಿ ಎಲ್ಲವೂ ಕೂಡ ಮಿಥ್ಯಾ, ಯಾವುದೂ ಕೂಡ ಸತ್ಯವಲ್ಲ, ಯಾವುದೂ ಕೂಡ ನಿಜ ಅಲ್ಲ. ಯಾರೋ ನನ್ನನ್ನು ಹೊಗಳ್ತಾರೆ, ಯಾರೋ ನನ್ನನ್ನು ಎತ್ತಿ ಮೇಲಿಡ್ತಾ ಇದ್ದಾರೆ, ಯಾರೋ ನನಗೆ ಗೌರವವನ್ನು ಕೊಡ್ತಾ ಇದ್ದಾರೆ, ಇನ್ಯಾರೋ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ಇನ್ಯಾರೋ ನನ್ನನ್ನು ಬಹಳ ಶ್ರೇಷ್ಠ ಪುರುಷ, ಸಂತ, ಮಹಾತ್ಮ ಅಂತ ಕರೀತಾ ಇದ್ದಾರೆ. ಆದ್ದರಿಂದ ನಾನು ಇಂತಿಂಥ ಕೆಲಸಗಳನ್ನು ಅವರಿಗೆ ಬೇಕಾಗುವ ಹಾಗೆ ವ್ಯವಹಾರವನ್ನು ಮಾಡ್ತೀನಿ. ಸರ್ಪಭೂಷಣ ಶಿವಯೋಗಿ ಅಂತ ಹೇಳಿ ಒಬ್ಬಳು ಬಹಳ ದೊಡ್ಡ ಸಂತರಾಗಿ, ಬಿಡು ಬಾಹ್ಯದೊಳು ಡಂಭವ, ಮಾನಸದೊಳು ಎಣೆ ಬಿಡದಿರು ಶಂಭುವ. ಜನ ಕಂಜಿ ನಡೆಕೊಂಡರೇನುಂಟು ಲೋಕದಿ, ಮನ ಕಂಜಿ ನಡೆಕೊಂಬುದೇ ಚಂದ. ಜನರೇನ ಬಲ್ಲರೂ ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳ ತನುವಿಲ್ಲವಲ್ಲ. ಬಿಡು ಬಾಹ್ಯದೊಳು ಡಂಭವ, ಮಾನಸದೊಳು ಎಣೆ ಬಿಡದಿರು ಶಂಭು. ಜನರನ್ನು ಮೆಚ್ಚಿಸ್ಲಿಕ್ಕೆ, ಜನರನ್ನು ತೃಪ್ತಿಪಡಿಸ್ಲಿಕ್ಕೆ, ಸಮಾಜದ ತಾಳಕ್ಕೆ ನಾನು ಕುಣಿತೇನೋ, ಎಷ್ಟು ದಿವಸ? ಬಹಳ ದಿವಸ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಗಮನಿಸಿ, ನಾವು ಹೊರಗಡೆ ಜಗತ್ತಿನಲ್ಲಿ ನಾವು ಕಾಣುತ್ತೇವೆ, ಸಮಾಜ ಹೇಳುತ್ತೆ ನಾನು ಹೇಳ್ದಾಗಿರ್ಬೇಕು, ನಾವು ನಿರ್ದೇಶನ ಕೊಟ್ಟ ಹಾಗೆ ನೀವು ಜೀವನವನ್ನು ಮಾಡಬೇಕು, ನಾವು ಬಯಸಿದ ಹಾಗೆ ನೀವು ವ್ಯವಹಾರವನ್ನು ಮಾಡಬೇಕು. ಎಷ್ಟೋ ಜನ ಸಾಧು ಸಂತರಾಗಿ ಸಮಾಜ ಹೇಳಿದ ಹಾಗೆ ಜೀಸಸ್ ಕ್ರೈಸ್ಟ್ ಕೇಳಲೇ ಇಲ್ಲ. ಸಮಾಜ ಹೇಳಿದ ಹಾಗೆ ಸಾಕ್ರಟೀಸ್ ಜೀವನವನ್ನು ಮಾಡಲಿಲ್ಲ. ಆಚಾರ್ಯ ಶಂಕರ ಜೀವನದಲ್ಲಿ ಅದೆಷ್ಟು ಕಷ್ಟಗಳು ಬಂದು ಹೋಗುತ್ತಿಲ್ಲ. ಸಮಾಜ ಇಲ್ಲ, ನೀನು ಹೀಗೆ ಇರಬೇಕು, ನೀನು ಹೀಗೆ ಇರಬೇಕು ಅಂತ ಅವರು ಜೀವನ ಮಾಡಿದ ರೀತಿಯಲ್ಲಿ. ಸಂತ ಕಬೀರ್, ಪ್ರತಿಯೊಬ್ಬ ಸಂತ ಮಹಾಂತರು ಯಾರಾಗಿ ಹೋದ್ರೆ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಸಮಾಜ ಹೇಳುತ್ತೆ ಹಾಗೆ ಜೀವನವನ್ನು ಮಾಡಲಿಲ್ಲ. ಅಂತಃಕರಣದ ಆಳದಿಂದ ಅವರಿಗೆ ಯಾವ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ಅಂತ ಅವರಿಗೆ ಅನಿಸಿತ್ತು, ಆ ರೀತಿಯಲ್ಲಿ ಜೀವನವನ್ನು ಮಾಡಿ ಅವ್ರು ಇರೋ ತನಕ ಅವರನ್ನು ಎಲ್ಲರೂ ನಿಂದನೆಯನ್ನು ಮಾಡಿದ್ರು. ಅವ್ರು ಇವತ್ತಿಲ್ಲ, ಆದರೆ ಅವರೆಲ್ಲರೂ ಕೂಡ ನಮಗೆ ಆದರ್ಶ ಪುರುಷರು. ಪ್ರತಿಯೊಬ್ಬ ಮಹಾತ್ಮ, ಪ್ರತಿಯೊಬ್ಬ ಸಂತ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವುದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ನೇ ಹೊರತು ಹೊರಗಡೆ ವೇಷಭೂಷಣಗಳನ್ನು ಬದಲಾಯಿಸೋದ್ರಲ್ಲ. ಗಮನಿಸಿ, ನಮ್ಮ ಜೀವನದಲ್ಲೂ ನಾವು ನೋಡ್ತೇವೆ, ನಮ್ಮ ಮನೆಗೆ ಮಗ ಬರ್ತಾನೆ, ಮಗನಿಗೆ ತಂದೆ ಹೇಳ್ತಾನೆ ಮಗು ಸತ್ಯವನ್ನೇ ಹೇಳಬೇಕು,
ಕಾಲಿಂಗ್ ಬೆಲ್ ಆಗುತ್ತೆ, ಯಾರೋ ಬಂದಿದ್ದಾರೆ ತಂದೆಯನ್ನೇ ಕೇಳಿಕೊಂಡು. ತಂದೆನೇ ಮಗನಿಗೆ ಹೇಳ್ತಾನೆ, ಇಲ್ಲ ಅಂತ ಹೇಳಿ, ಆಫೀಸ್ಗೆ ಹೋಗಿದ್ದಾರೆ ಅಂತ ಹೇಳಿ, ಇನ್ನೂ ಬಂದಿಲ್ಲ ಅಂತ ಹೇಳಿ. ಸತ್ಯವನ್ನು ಮಾತಾಡಬೇಕು, ಸತ್ಯವನ್ನೇ ಕಲಿಸಬೇಕು, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳಬಾರ್ದು ಅಂತ ಹೇಳಿ ತಂದೆ ಬಯಸ್ತಾ ಇದ್ದಾನೆ, ಅದನ್ನು ಹೇಳ್ತಾ ಇದ್ದಾನೆ. ಆದ್ರೆ ಇವತ್ತು ತಂದೆಯ ಮಗನ ಮೂಲಕ ಹೇಳಿಸ್ತಾ ಇದ್ದಾನೆ ಸುಳ್ಳನ್ನು. ಏನ್ ಮಾಡ್ತಾ ಇದ್ದೀವಿ? ಸುಳ್ಳು ಹೇಳುವುದಕ್ಕೆ ಪ್ರಚೋದನೆಯನ್ನು ಮಾಡ್ತಾ ಇದ್ದೀವಿ. ಸುಳ್ಳು ಹೇಳೋದನ್ನು ಸುಲಭಗೊಳಿಸ್ತಾ ಇದ್ದೀವಿ. ಪ್ರಾಮಾಣಿಕತೆಯಿಂದ ಇರಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ದೀವಿ, ಅಪ್ರಾಮಾಣಿಕತೆಯನ್ನು ನಾವು ಬೋಧಿಸ್ತಾ ಇದ್ದೀವಿ. ಗಮನಿಸಿ ನೀವು, ನನ್ನ ಅಂತಃಕರಣದ ಒಳಗಡೆಗೆ ಕಳ್ಳತನ ನನ್ನ ಸ್ವಭಾವ ಇದೆ ಅನ್ನೋದಾದ್ರೆ, ಈ ಜಗತ್ತಿನಲ್ಲಿ ನಾನು ಏನ್ ಮಾಡಬೇಕು? ಜೋರಾಗಿ ಹೇಳಬೇಕು, ಕಳ್ಳತನ ಅನ್ನೋದು ಮಾಡೋದು ತಪ್ಪು, ಕಳ್ಳತನವನ್ನು ಯಾರೂ ಮಾಡಬಾರ್ದು, ಕಳ್ಳತನ ಅನ್ನೋದು ಮಹಾಪಾಪ. ಯಾವಾಗ ಎಷ್ಟು ಜೋರಾಗಿ ನಾನು ಹೇಳಲಿಕ್ಕೆ ಶುರು ಮಾಡ್ತೀನೋ ಜನ ಏನು ತಿಳ್ಕೊಳ್ತಾರೆ? ಓ, ಒಂದು ವೇಳೆ ನಾನು ಆಮೇಲೆ ಕಳ್ಳತನವನ್ನು ಮಾಡಿದ್ರು ಕೂಡ ಇವ್ರು ಹೇಗೆ ಕಳ್ಳತನ ಮಾಡಿ. ಅದರಿಂದ ಎಲ್ಲ ಕಳ್ಳರು ಮತ್ತೊಬ್ಬರಿಗೆ ಕಳ್ಳತನವನ್ನ ಮಾಡದೇ ಇರೋದನ್ನು ಹೇಳ್ಕೊಡ್ತಾರೆ, ಅದನ್ನು ಕಲಿಸ್ಕೊಡ್ತಾರೆ. ಸುಳ್ಳಿಗೆ ತನ್ನದೇ ಆದಂತಹ ಶಕ್ತಿ ಇಲ್ಲ, ಸತ್ಯದ ಅವಲಂಬನೆಯನ್ನ ಮಾಡಬೇಕಾಗುತ್ತೆ. ಅಪ್ರಾಮಾಣಿಕತೆಗೆ ತನ್ನದೇ ಆದಂತಹ ಶಕ್ತಿ ಅನ್ನುವಂಥದ್ದು ಇಲ್ಲ, ಅದು ಪ್ರಾಮಾಣಿಕತೆಯ ಬಲದ ಮೇಲೆ ನಿಂತ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಅದು ದುರ್ಬಲವಾಗಿದೆ, ಅದಕ್ಕೆ ಸ್ವಂತ ಶಕ್ತಿ ಅನ್ನುವಂಥದ್ದು ಇಲ್ಲ. ಅಧರ್ಮಕ್ಕೆ ಅದರದೇ ಆದಂತಹ ಶಕ್ತಿ ಇಲ್ಲ, ಅದರದೇ ಆಗಿರ್ತಕ್ಕಂತಹ ಪಾದಗಳಿಲ್ಲ, ಅದಕ್ಕೆ ಆಗಿರ್ತಕ್ಕಂತಹ ಯಾವುದೇ ರೀತಿಯ ಸ್ವಂತ ಬಲವಿಲ್ಲ. ಧರ್ಮದ ಆಧಾರದ ಮೇಲೆ ಅದು ಕೂಡ ನಿಂತ್ಕೊಳ್ಬೇಕು. ಧರ್ಮವನ್ನ ಆಧರಿಸಿಯೇ ಅಧರ್ಮ ಅನ್ನೋಂಥದ್ದು ಘಟಿಸೋದು, ಸತ್ಯವನ್ನ ಆಧರಿಸಿ ಅಸತ್ಯ ಅನ್ನೋಂಥದ್ದು ನಿಂತ್ಕೊಂಡಿರೋದು, ಹಿಂಸೆಯನ್ನು ಆಧರಿಸಿ ಹಿಂಸೆ ಅನ್ನೋಂಥದ್ದು ನಿಂತ್ಕೊಂಡಿರೋದು. ಎಲ್ಲಿ ತನಕ ಅದು ಅದರ ಆಸರೆಯನ್ನು ಹಿಡಿದುಕೊಂಡು ನಿಂತ್ಕೊಂಡಿರುತ್ತೋ ಅಲ್ಲಿ ತನಕ ಮುಕ್ತವಾಗಿ ಹಿಂಸೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಸತ್ಯದ ಬಲ ಇರೋ ತನಕವೂ ಕೂಡ ವ್ಯಕ್ತಿ ಬೇಕಾದಷ್ಟು ಸುಳ್ಳನ್ನು ಹೇಳಲಿಕ್ಕೆ ಸಾಧ್ಯ. ಆದ್ದರಿಂದ ಎಷ್ಟು ಈ ರೀತಿಯ ಬದುಕನ್ನು ನಾವು ಬದುಕುತ್ತೇವೋ, ವ್ಯಕ್ತಿ ಅಂತಃಕರಣದ ಒಳಗಡೆ ಅಶಾಂತಿಯಿಂದ, ದುಃಖದಿಂದ, ಸಮಸ್ಯೆಯಿಂದ ಬಳಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿಯ ಅಶಾಂತಿ, ಈ ರೀತಿಯ ದುಃಖ, ಈ ರೀತಿಯ ಸಮಸ್ಯೆಯಿಂದ ಜೀವನ ಮಾಡೋದಕ್ಕಿಂತ ಒಂದೇ ನಿಮಿಷ ಇರಲಿ ಶಾಂತತೆಯ ಬದುಕಿನಿಂದ ಬದುಕೋದೇನಿದೆ ಅತ್ಯಂತ ಶ್ರೇಷ್ಠ. ಅಶಾಂತಿಯಿಂದ 100 ವರ್ಷಗಳ ಕಾಲ ಬದುಕೋದಕ್ಕಿಂತ ಶಾಂತಿಯಿಂದ ಒಂದೇ ದಿನ ಬದುಕಿದ್ರು ಕೂಡ ಗಮನಿಸಿ, ನಮ್ಮ ಋಷಿಗಳು ನಮ್ಮನ್ನ ಆಂತರಿಕವಾಗಿ ಬದಲಾಯಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಹೊರತು ಹೀಗಾದ್ರೂ ಮಾಡಿ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟು, ಸರಿಯಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನ ವಿವೇಕರನ್ನಾಗಿ ಮಾಡುವ ಪ್ರಯತ್ನವನ್ನ ಅದರ ಕಡೆಗೆ ಒಂದಿಷ್ಟು ಗಮನವನ್ನು ನಾವು ಹಚ್ಚಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.